ಒಂದು AAPಯ ವಿಷಯಕ್ಕೆ ಬರೋಣ. AAP 2013ರ ಅಂತ್ಯದಿಂದ ಈವರೆಗೆ ಅಧಿಕಾರದಲ್ಲಿದೆ. 2013ರಲ್ಲಿ ಮೊದಲಿಗೆ ಅಧಿಕಾರವನ್ನು ಹಿಡಿದು 48 ದಿನ CM ಆಗಿದ್ದರು ಕೇಜ್ರಿವಾಲ್. ಅದಾದ ನಂತರ ನಿರಂತರವಾಗಿ AAP ಅಧಿಕಾರದಲ್ಲಿದೆ. 2015 ಮತ್ತು 2020 ಎರಡು ಚುನಾವಣೆ ಲ್ಯಾಂಡ್ಸ್ಲೈಡ್ ವಿಕ್ಟರಿ. 10 ವರ್ಷಗಳಿಂದ ಆಡಳಿತದ ವಿರೋಧಿ ಅಲೆಯನ್ನು ಫೇಸ್ ಮಾಡಬೇಕಾಗತ್ತೆ ಈ ಚುನಾವಣೆಯಲ್ಲಿ. ಜೊತೆಗೆ ಈ ಬಾರಿ AAP ವಿರುದ್ಧ ಭ್ರಷ್ಟಾಚಾರದ ಆರೋಪ ಇದೆ. ಭ್ರಷ್ಟಾಚಾರದ ಆರೋಪಗಳಿದ್ದಾವೆ. ಮದ್ಯ ನೀತಿಯ ಹಗರಣ ದೇಶಾದ್ಯಂತ ಸದ್ದಾಯಿತು. ಈ ಮೊದಲ ಅವಧಿಯಲ್ಲಿ 2015ರಿಂದ 2020ರ ಅವಧಿಯಲ್ಲಿ ಕೇಜ್ರಿವಾಲ್ ಸರ್ಕಾರದ ವಿರುದ್ಧ ಯಾವುದೇ ಭ್ರಷ್ಟಾಚಾರ ಇರಲಿಲ್ಲ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದದ್ದು AAP ಪಕ್ಷ. ಈಗ ಅದೇ AAP ಪಕ್ಷದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಇದೆ. ಮದ್ಯ ನೀತಿ ಹಗರಣ, ಇಡೀ ಹಗರಣವನ್ನು ಬಯಲಿಗೆಳೆದದ್ದೇ ದೆಹಲಿಯ ಕಾಂಗ್ರೆಸ್. ಹಗರಣವನ್ನು ಬಯಲಿಗೆಳಿತು. BJP ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡೋಯ್ತು. ನೆಕ್ಸ್ಟ್ ಲೆವೆಲ್ ಅಂದ್ರೇನು? ಅರೆಸ್ಟ್ಗಳು. ಕೇಜ್ರಿವಾಲ್ ಅರೆಸ್ಟ್ ಆದರು, ಮನೀಶ್ ಸಿಸೋಡಿಯಾ ಅರೆಸ್ಟ್ ಆದರು, ಸತ್ಯೇಂದ್ರ ಜೈನ್ ಅರೆಸ್ಟ್ ಆದರು, ಸಂಸದ ಸಂಜಯ್ ಸಿಂಗ್ ಅರೆಸ್ಟ್ ಆದರು. ಯಾರು ದೆಹಲಿಯ AAPಯ ಟಾಪ್ ಲೀಡರ್ಸ್ ಇದ್ರಲ್ಲ ಅವರೆಲ್ಲರೂ ಜೈಲಿಗೆ ಹೋದರು. ಕೇಜ್ರಿವಾಲ್ ಕೂಡ ಹೋದರು. ದೆಹಲಿ ಈಗ ಆ ವಿಷಯವೂ ಕೂಡ ಚುನಾವಣೆಯಲ್ಲಿ ಇಶ್ಯೂ. ಕೇಜ್ರಿವಾಲ್ ಅವರನ್ನು ಜೈಲಿಗೆ ಹಾಕ್ಬಿಡ್ತು ಮೋದಿ ಸರ್ಕಾರ ಅಂತ. BJP ಏನು ಹೇಳ್ತಾ ಇದೆ? ಕೇಜ್ರಿವಾಲ್ ಮದ್ಯ ನೀತಿಯಲ್ಲಿ ಹಗರಣ ಮಾಡಿದ್ರು ಅನ್ನುವ ಆರೋಪವನ್ನು ಮಾಡ್ತಾ ಇದೆ. ಜೊತೆಗೆ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ದೆಹಲಿಯ CM ಸರ್ಕಾರಿ ನಿವಾಸಕ್ಕೆ, ಶೀಶ್ ಮಹಲ್ ಅಂತ ಕರೀತಾರೆ, ಅದಕ್ಕೆ ಕೇಜ್ರಿವಾಲ್ CM ಆಗಿದ್ದಾಗ 75 ಕೋಟಿ ಖರ್ಚು ಮಾಡಿ ಐಷಾರಾಮಿ ವ್ಯವಸ್ಥೆ ಮಾಡಿಕೊಂಡಿದ್ರು ಅನ್ನುವ ಆರೋಪ ಇದೆ. ಈಗ ಅತಿಶಿ CM ಆಗಿದ್ದಾರೆ. ಅತಿಶಿ CM ಆದರೂ ಕೂಡ ಶೀಶ್ ಮಹಲ್ಗೆ ಹೋಗಿಲ್ಲ. ಯಾಕಂದರೆ ಈ ಬಾರಿ ಚುನಾವಣೆ ಆಗುತ್ತೆ, ಕೇಜ್ರಿವಾಲ್ ಅವರಿಗೆ ಆ ಶೀಶ್ ಮಹಲ್ ಸಿಗಬೇಕು ಅನ್ನುವ ಚರ್ಚೆ AAPಯಲ್ಲಿದೆ. ಈ ವಿಷಯವನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ಮತ್ತು BJP ಎರಡೂ ಒಟ್ಟಿಗೆ ಅಟ್ಯಾಕ್ ಮಾಡ್ತಾ ಇದ್ದಾವೆ AAPಯ ವಿರುದ್ಧ. ಈಗಾಗಲೇ AAP ಚುನಾವಣೆಯನ್ನು ಗೆಲ್ಲೋದಕ್ಕೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ನಾವು 2,500 ರೂಪಾಯಿ ದುಡ್ಡನ್ನು ಮಹಿಳೆಯರಿಗೆ ಕೊಡ್ತೀವಿ ಅಂತ, 2,100 ರೂಪಾಯಿ ಮಹಿಳಾ ಸಮ್ಮಾನ್ ಯೋಜನೆಯ ಅಡಿಯಲ್ಲಿ ನಾವು ಕೊಡ್ತೀವಿ ಅಂತ ಕಾಂಗ್ರೆಸ್ ಘೋಷಣೆ ಮಾಡಿದೆ, AAP ಘೋಷಣೆ ಮಾಡಿದೆ. BJPಯ ಕತೆ ಏನು? BJP ನಾನೀಗಾಗಲೇ ಹೇಳಿದೆ 27 ವರ್ಷಗಳಿಂದ ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ, ಆಗಿಲ್ಲ. 1998ರಿಂದ ಈವರೆಗೆ BJPಗೆ ಅಧಿಕಾರ ಸಿಕ್ಕಿಲ್ಲ. ಈ ಬಾರಿ BJPಗೆ ಪ್ರತಿಷ್ಠೆ. ನರೇಂದ್ರ ಮೋದಿಯವರ 2 ಟರ್ಮ್ನಲ್ಲೂ ಕೂಡ ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿಯೋದಕ್ಕಾಗಲಿಲ್ಲ. 3ನೇ ಟರ್ಮ್ನಲ್ಲಾದರೂ ಆ ಸಾಧನೆಯನ್ನು ಮಾಡಬೇಕು ಅಂತ BJP ಪ್ರತಿಷ್ಠೆಗೆ ಜಿದ್ದಿಗೆ ಬಿದ್ದಿದೆ. ಕೇಜ್ರಿವಾಲ್ ಎದುರಿಗೆ BJPಯಲ್ಲಿ ಜನಪ್ರಿಯ ನಾಯಕರಿಲ್ಲ. ಹಾಗಾಗಿ ನರೇಂದ್ರ ಮೋದಿಯವರ ಫೇಸನ್ನು ಇಟ್ಟುಕೊಂಡು ಚುನಾವಣೆಯನ್ನು ಗೆಲ್ಲುವ ಪ್ರಯತ್ನವನ್ನು BJP ಮಾಡ್ತಾ ಇದೆ. ಕೇಜ್ರಿವಾಲ್ ವಿರುದ್ಧ BJPಗೆ ಭ್ರಷ್ಟಾಚಾರದ ಆರೋಪಗಳೇ ಅಸ್ತ್ರ. ಅವುಗಳನ್ನೇ ಮುಂದಿಟ್ಕೊಂಡು ಕೇಜ್ರಿವಾಲ್ ಅವರನ್ನು ಅಧಿಕಾರದಿಂದ ಇಳಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಜೊತೆಗೆ ಕೇಜ್ರಿವಾಲ್ ಒಂದು ಕನಸನ್ನು ಕಟ್ಟಿದ್ರು, ಮಾಡೆಲ್ ದೆಹಲಿಯನ್ನು ಮಾಡ್ತೀನಿ ಅಂತ. ಆ ಸರ್ಕಾರ ಮಾಡಲಾಗದ ಕೆಲಸಗಳನ್ನು ಮುಂದಿಟ್ಕೊಂಡು, ವೈಫಲ್ಯಗಳನ್ನು ಮುಂದಿಟ್ಕೊಂಡು ಫೈಟ್ ಮಾಡ್ತಾ ಇದೆ ದೆಹಲಿಗೆ. BJPಗೇನು ಹರಿಯಾಣ ಮತ್ತು ಮಹಾರಾಷ್ಟ್ರದ ಚುನಾವಣೆಯನ್ನು ಗೆದ್ದಿದ್ದೀವಲ್ಲ, ಅದೇ ಮಾದರಿಯಲ್ಲಿ ಅದೇ ರಣತಂತ್ರವನ್ನು ಪ್ರಯೋಗ ಮಾಡಿ BJP ದೆಹಲಿಯಲ್ಲಿ ಗೆಲ್ಲಬೇಕು ಅಂತ. ಹರಿಯಾಣದಲ್ಲಿ ಕಾರ್ನರ್ ಮೀಟಿಂಗ್ಗಳಾದವು, ಮಹಾರಾಷ್ಟ್ರದಲ್ಲಿ ಕಾರ್ನರ್ ಮೀಟಿಂಗ್ಗಳಾದವು. RSS ಖುದ್ದಾಗಿ BJPಯ ಪರವಾಗಿ ಫೀಲ್ಡ್ಗಿಳಿದಿತ್ತು ಎರಡೂ ರಾಜ್ಯಗಳಲ್ಲಿ. ಅದೇ ರೀತಿಯ ಪ್ರಯತ್ನ ದೆಹಲಿಯಲ್ಲೂ ಆಗ್ತಾ ಇದೆ. RSSನಿಂದ, ಸಂಘ ಪರಿವಾರದ ಬೇರೆ ಬೇರೆ ಸಂಘಟನೆಗಳಿಂದ ದೆಹಲಿಯಲ್ಲಿ ಕಾರ್ನರ್ ಮೀಟಿಂಗ್ಗಳಾಗ್ತಾ ಇದ್ದಾವೆ. ಸಣ್ಣ ಪುಟ್ಟ ತಂಡಗಳನ್ನು ಮಾಡಿಕೊಂಡು ಪಕ್ಷದ ಪರವಾಗಿ ಪ್ರಚಾರಗಳಾಗ್ತಾ ಇದೆ. ಆ ಮೂಲಕ ದೆಹಲಿಯನ್ನು ಗೆಲ್ಲುವ ಪ್ರಯತ್ನವನ್ನು BJP ಮಾಡ್ತಾ ಇದೆ. ಇನ್ನು ಕಾಂಗ್ರೆಸ್ 2013ರಿಂದ 2000 ಇಲ್ಲಿಯವರೆಗೆ 2020ರ ಚುನಾವಣೆಯಲ್ಲೂ ಕೂಡ ಒಂದೇ ಒಂದು ಸೀಟ್ ಗೆಲ್ಲಿಲ್ಲ, 0 ಸಾಧನೆ. ದೆಹಲಿಯಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳಬೇಕು ಅಂತ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ. ಕಾಂಗ್ರೆಸ್ಗೂ ಈ ಬಾರಿ AAPಯ ಭ್ರಷ್ಟಾಚಾರದ ಪ್ರಕರಣಗಳು ಅಸ್ತ್ರ. ಈಗಾಗಲೇ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಕಾಂಗ್ರೆಸ್ನ ಗ್ಯಾರಂಟಿಗಳು ಹಿಮಾಚಲದಲ್ಲಿ ಪಾಸ್ ಆಯಿತು, ಕರ್ನಾಟಕದಲ್ಲಿ ಪಾಸ್ ಆಯಿತು, ತೆಲಂಗಾಣದಲ್ಲಿ ಸಕ್ಸಸ್ ಆಯಿತು. ಆದರೆ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಫೇಲ್ ಆಯಿತು. ಅದೇ ಗ್ಯಾರಂಟಿ ಅಸ್ತ್ರವನ್ನು ನಾವು 2,500 ರೂಪಾಯಿ ದುಡ್ಡು ಕೊಡ್ತೀವಿ ಮಹಿಳೆಯರಿಗೆ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನೊಂದಷ್ಟು ಗ್ಯಾರಂಟಿ ಘೋಷಣೆಗಳಿದ್ದಾವೆ, ಉಚಿತ ಫ್ರೀ ಬಸ್ಸು, ಮತ್ತೊಂದು ಹೀಗೆ ಉಚಿತ ಕರೆಂಟು, ಈ ರೀತಿಯಾದಂತಹ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ.
ಎರಡು ಸೋಲುಗಳು, ಹರಿಯಾಣ ಮತ್ತು ಮಹಾರಾಷ್ಟ್ರದ ಸೋಲು, ಕಾಂಗ್ರೆಸ್ಗೆ ಸ್ವಲ್ಪ ಹಿನ್ನಡೆ. ಈ ಹಿನ್ನಡೆಯನ್ನು ಮೆಟ್ಟಿ ನಿಲ್ಲುವ ಪ್ರಯತ್ನವನ್ನು ಕಾಂಗ್ರೆಸ್ ದೆಹಲಿಯಲ್ಲಿ ಮಾಡ್ತಾ ಇದೆ. ಕಾಂಗ್ರೆಸ್ಗೂ ಕೂಡ ದೆಹಲಿಯಲ್ಲಿ ಅಂತಹ ಲೀಡರ್ಶಿಪ್ ಇಲ್ಲ. ಸಂದೀಪ್ ದೀಕ್ಷಿತ್, ಶೀಲಾ ದೀಕ್ಷಿತ್ ಅವರ ಮಗ ಅವರಿದ್ದಾರೆ ಮತ್ತು ಅಜಯ್ ಮಾಕೆನ್ ಅವರದ್ದೇ ನಾಯಕತ್ವದಲ್ಲಿ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ. ಈಗ ಇತ್ತೀಚೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು AAP ಮೈತ್ರಿಯನ್ನು ಮಾಡಿಕೊಂಡಿದ್ವು. ಇಂಡಿಯಾ ಅಲೈನ್ಸ್ನಲ್ಲಿ ಎರಡೂ ಪಕ್ಷಗಳು ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಫೇಸ್ ಮಾಡಿದ್ವು. ಆದರೆ ಈ ಚುನಾವಣೆಯನ್ನು ಎರಡೂ ಚುನಾವಣೆಗಳು ಎದುರು ಬದುರು ಫೇಸ್ ಮಾಡ್ತಾ ಇದ್ದಾವೆ. AAP 4 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತು, ಕಾಂಗ್ರೆಸ್ 3 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತು, BJP 7ರಲ್ಲೂ ಗೆಲ್ತು, ಮೈತ್ರಿ ಫೇಲ್ ಆಯಿತು. ಕೇಜ್ರಿವಾಲ್ ಹೇಳಿದ್ರು ಮೈತ್ರಿ ಮಾಡಿಕೊಂಡದ್ದು ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ವಿರುದ್ಧ, ಅಂದರೆ ಲೋಕಸಭಾ ಚುನಾವಣೆಗೆ ಮಾತ್ರ ಕಾಂಗ್ರೆಸ್ ಜೊತೆ ನೋ ಮೈತ್ರಿ ಅಂತ ಕೇಜ್ರಿವಾಲ್ ಸ್ಪಷ್ಟವಾಗಿ ಹೇಳಿದ್ರು. ದೆಹಲಿಯ ಕಾಂಗ್ರೆಸ್ ಯೂನಿಟ್ಗೂ ಕೂಡ AAPಯ ಜೊತೆಗೆ ಮೈತ್ರಿ ಮಾಡ್ಕೊಳ್ಬಾರ್ದು ಅನ್ನುವಂತಹ ಉದ್ದೇಶ ಇತ್ತು. ಈ ಚುನಾವಣೆಯಲ್ಲಿ INDIA ಮೈತ್ರಿಕೂಟದ ಒಂದಷ್ಟು ಪಕ್ಷಗಳಿದಾವಲ್ಲ, ಅವೆಲ್ಲವೂ ಕೂಡ ನಮ್ಮ ಬೆಂಬಲ AAPಗೆ ಅಂತ ಹೇಳ್ತಾ ಇದ್ದಾವೆ. ಸಮಾಜವಾದಿ ಪಕ್ಷ, ಶಿವಸೇನೆ, TMC ನಾವೆಲ್ಲರೂ ಕೇಜ್ರಿವಾಲ್ಗೆ ಬೆಂಬಲಿಸ್ತೀವಿ, ಕಾಂಗ್ರೆಸ್ಗೆ ಬೆಂಬಲ ಇಲ್ಲ ಅಂತ. ಅವ್ರದ್ದೇನು ರೋಲ್ ಇಲ್ಲ ದೆಹಲಿಯಲ್ಲಿ, ಅವ್ರದ್ದೇನು ಅಸ್ತಿತ್ವ ಇಲ್ಲ ಈ ಪಕ್ಷಗಳಿಗೆ. ಆದರೂ ಒಂದು ನೈತಿಕ ಬೆಂಬಲವನ್ನು ಕೇಜ್ರಿವಾಲ್ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.